ಸಮುದಾಯಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗುವ ಸಂದರ್ಭದಲ್ಲಿ ಎಲ್ಲರನ್ನೇ ಒಕ್ಕೂಡಿಸಿ ಮತ್ತೊಂದು ಹೋರಾಟಕ್ಕೆ ಇಳಿಯುವ ಅಂತ ಹೇಳಿಬಿಟ್ಟು ಈ ಜನವರಿ ನಮ್ಮ 2026 ಜನವರಿ 6ನೇ ತಾರೀಕು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ್ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದಿಂದ ಬ್ಯಾಂಗ್ಳೂರುವರೆಗೂ ಕೂಡ 700 ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿನಿತ್ಯ 20 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡುತ್ತೇವೆ. ಫೆಬ್ರವರಿ 12ನೇ ತಾರೀಕು ಈ ಪಾದಯಾತ್ರೆ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ತಲುಪ್ತದೆ. ಅಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಕೂಡ ಮಾಡೋದಕ್ಕೆ ಸಿದ್ಧತೆ ಮಾಡಿದ್ದೇನೆ. ಆದ್ದರಿಂದ ಈ ಪಾದಯಾತ್ರೆಯಲ್ಲಿ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಅದರಲ್ಲಿ 18 ಬೇಡಿಕೆಗಳಿಗೆ ಇಟ್ಟಿದ್ದೀವಿ. ಆ 18 ಬೇಡಿಕೆಯಲ್ಲಿ ಈಡಿಗ ಸಮುದಾಯವನ್ನು ಎಸ್ ಟಿ ಮೀಸಲಾತಿಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ಪ್ರಮುಖವಾದ ಒಂದು ಬೇಡಿಕೆ. ಮತ್ತು ಕಾಂಗ್ರೆಸ್ ಪಕ್ಷದವರು ಸರ್ಕಾರದ ಭಾಗವಾಗಿದ್ದವರು ನಾರಾಯಣ ಗುರುಗಳ ಹೆಸರು ಪ್ರತಿನಿತ್ಯ ಹೇಳುತ್ತಾರೆ. ಆದರೆ ಇವತ್ತುವರೆಗೂ ಕೂಡ ಬೆಂಗಳೂರಿನ ನಮ್ಮ ರಾಜಧಾನಿಯಲ್ಲಿ ಒಂದು ನಾರಾಯಣ ಗುರುಗಳ ಪುತ್ಥಳಿಯನ್ನೇ ಮಾಡಲಿಲ್ಲ. 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಹೆಂಡದ ಮಾರಿ ಎಂದೊಬ್ಬ ಶರಣರು ಕೂಡ ಇದ್ದರು. ಅವ್ರದ್ದು ಕೂಡ ಜಯಂತಿ ಸರ್ಕಾರ ಘೋಷಣೆ ಮಾಡಲಿಲ್ಲ. ಹೀಗೆ 16 ಬೇಡಿಕೆಗಳು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸರ್ಕಾರ ಒಂದು ವೇಳೆ ನಮ್ಮ ಬೇಡಿಕೆಗಳಿಗೆ ಮಂಡನೆ ಮಾಡಲಿಲ್ಲ ಆದರೆ ಮುಂದಿನ ದಿನಗಳಲ್ಲಿ 4 ಜಿಲ್ಲೆಯಲ್ಲಿ ಸೇರಿದಂತೆ ಸಮುದಾಯದವರ ಮತ್ತು ಪ್ರತಿನಿತ್ಯ ಸಭೆಗಳಾಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ಒಂದು 4 ತಮಗೆಲ್ಲ ಗೊತ್ತಿರುವ ಹಾಗೆ JDS ಪಕ್ಷದಲ್ಲಿ ಹೆಚ್ಚಿನ ಮಟ್ಟದಲ್ಲಿರೋದು ಯಾರು ಒಕ್ಕಲಿಂಗ ಸಮಾಜ, BJPಯಲ್ಲಿ ಹೆಚ್ಚಿನ ಮಟ್ಟದಲ್ಲಿರೋದು ಯಾರು ಲಿಂಗಾಯತ ಸಮಾಜ, ಒಂದಷ್ಟು ಬೇರೆ ಬೇರೆ ಸಮುದಾಯ ಇರುತ್ತದೆ. ಹಾಗೆ ಎಲ್ಲ ರಾಜಕೀಯ ಪಕ್ಷಗಳು ಈ ಸಮುದಾಯವನ್ನು ಹೀಗೆ ಕಡೆಗಣಿಸಿದರೆ ಆ 4 ಜಿಲ್ಲೆ ಸೇರಿಕೊಂಡು ಒಂದು ಸ್ವತಂತ್ರ ಪಕ್ಷವೂ ಕೂಡ ಸ್ಥಾಪನೆ ಮಾಡಿದರೆ ಏನಾಗಬಹುದು ಅಂತಕ್ಕಂಥದ್ದು ಕೂಡ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಇವುಗಳು ಪ್ರಮುಖವಾದ 5 ಬೇಡಿಕೆಗಳನ್ನು ನಾವು ಕೇಳಿದ್ದೀವಿ. 5 ಬೇಡಿಕೆಗಳನ್ನು ಏನಾದರೂ ಈಡೇರಿಸ್ತೀನಿ ಅಂತಂದರೆ ಪಾದಯಾತ್ರೆ ಹಿಂದಕ್ಕೆ ತೆಗೆದುಕೊಳ್ಳುವ. ಅದರಲ್ಲಿ ಮೊದಲನೇದು ST ಮೀಸಲಾತಿಗೆ ಸೇರಿಸೋದ ಬಗ್ಗೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಏನು ಮಾಡಬೇಕು ಅದನ್ನು ವರದಿ ತರಿಸ್ಕೊಂಡು ಕೇಂದ್ರಕ್ಕೆ ರೆಕಮೆಂಡ್ ಮಾಡಬೇಕು ಅಂತ ಮೊದಲನೇದು. ಎರಡನೇದು ನಾರಾಯಣ ಗುರು ನಿಗಮಕ್ಕೆ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದು, ಕೂಡಲೇ ಹಣ ಕೊಡಬೇಕು ಅಂತಕ್ಕಂಥ ಎರಡನೇದು. ಮೂರನೇದು ಮಂಗಳೂರಿನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾರಾಯಣ ಗುರುಗಳ ಹೆಸರು ಇಡಬೇಕು ಅಂತಕ್ಕಂಥದ್ದು. ಹಾಗೆ ಕಲ್ಯಾಣ ಕರ್ನಾಟಕದ ಭಾಗದ ಕುಲಕಸಬು ಕಳೆದುಕೊಂಡ ಈ ಸಮುದಾಯಕ್ಕೆ ಪರ್ಯಾಯ ವ್ಯವಸ್ಥೆಯನ್ನೇ ಮಾಡಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ 5 ಬೇಡಿಕೆಯನ್ನೇ ಈಗಾಗಲೇ ಅವರ ಮುಂದೆ ಇಟ್ಟಿದ್ದೀವಿ. ಏನು ಮಾಡಬಹುದು ಅಂತ ನೋಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.